ಇಂದು ಮಹಾಶಿವರಾತ್ರಿ ಹಬ್ಬವಿದೆ. ಇವತ್ತು ಸಂಜೆ ಅಥವಾ ರಾತ್ರಿಯ ಒಳಗೆ ದೀಪದ ಕೆಳಗೆ ಯಾವ ವಸ್ತುವನ್ನು ಇಟ್ಟು ದೀಪಾರಾಧನೆ ಮಾಡಿದರೆ ಶಿವಾನುಗ್ರಹ ಪ್ರಾಪ್ತಿಯಾಗುತ್ತೆ. ಈ ದಿನ ಮಾಡಬಾರದ ತಪ್ಪುಗಳೇನು, ಶಿವನಿಗೆ ಹೇಗೆ ಬೇಡಿಕೊಂಡರೆ ನಿಮ್ಮ ಕಷ್ಟಗಳೆಲ್ಲ ಕಳೆದು ಕೋರಿಕೆಗಳು ಶೀಘ್ರವಾಗಿ ನೆರವೇರುತ್ತದೆ ಎಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಸಾಕ್ಷಾತ್ ಶಿವನಿಗೆ ಅತ್ಯಂತ ಪ್ರಿಯವಾಗುವ ಬಿಲ್ಪತ್ರೆ ಎಲೆಗಳು ಶಿವಪೂಜೆಯಲ್ಲಿ ಇರಲೇಬೇಕು. ಮಹಾಶಿವರಾತ್ರಿಯ ದಿನ ಪೂಜೆಗೆ ಏನಿಲ್ಲವೆಂದರೂ ಕೇವಲ ಒಂದು ಬಿಲ್ಪತ್ರೆಯನ್ನು ಭಕ್ತಿಯಿಂದ ಅರ್ಪಿಸಿ ಅನ್ನವನ್ನು ನೈವೇದ್ಯ ಮಾಡಿದರೆ ಸಾಕ್ಷಾತ್ ಪರಮೇಶ್ವರನು ಪ್ರಸನ್ನಗೊಂಡು ಅನುಗ್ರಹಿಸುತ್ತಾನೆ. ಒಂದು ಬಿಲ್ಪತ್ರೆ ಎಲೆ ಅದೆಷ್ಟೋ ಕಮಲದ ಪುಷ್ಪಗಳಿಗೆ ಸಮಾನವಾದದ್ದು ಅಂತ ನಂಬಲಾಗುತ್ತೆ. ಪದ್ಮ ಪುರಾಣದ ಪ್ರಕಾರ ಅನೇಕ ವರ್ಷಗಳ ಕಾಲ ತಪಸ್ಸು ಮಾಡಿ ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮೀ ದೇವಿಯು ಬಿಲ್ಪತ್ರೆ ಮರವಾಗಿ ರೂಪ ತಾಳಿದರು ಅಂತ ಹೇಳಲಾಗುತ್ತದೆ. ಬಿಲ್ಪತ್ರೆ ದಳದಲ್ಲಿ ಎಡಗಡೆ ಬ್ರಹ್ಮದೇವ, ಬಲಗಡೆ ವಿಷ್ಣುದೇವ, ಮಧ್ಯಭಾಗದಲ್ಲಿ ಸದಾಶಿವ ವಾಸವಿರುತ್ತಾನೆ. ಅಂದರೆ ತ್ರಿಮೂರ್ತಿಗಳ ಸರ್ವಶಕ್ತಿಯೂ ಕೂಡ ಬಿಲ್ಪತ್ರೆ ಎಲೆಗಳಲ್ಲಿರುತ್ತದೆ. ಬಿಲ್ಪತ್ರೆ ಮರವೆಂದರೆ ಅದು ಸಾಕ್ಷಾತ್ ಲಕ್ಷ್ಮೀ ಸ್ವರೂಪ. ಆದ್ದರಿಂದ ಶಿವರಾತ್ರಿಯ ದಿನ ಬಿಲ್ವ ಎಲೆಗಳಿಂದ ಈ ರೀತಿ ಮಾಡಿದರೆ ಹಣಕಾಸಿನ ಸಮಸ್ಯೆಗಳು ದೂರವಾಗುತ್ತೆ, ಸಕಲ ದೇವರುಗಳ ಅನುಗ್ರಹ ಪ್ರಾಪ್ತಿಯಾಗುತ್ತೆ, ದೇವಾನುದೇವತೆಗಳು ಅನುಗ್ರಹಿಸಿ ಜೀವನದ ಕಷ್ಟಗಳೆಲ್ಲ ಮಂಜಿನಂತೆ ಕರಗಿ ಹೋಗುತ್ತೆ. ಮಹಾಶಿವರಾತ್ರಿ ದಿನದಂದು ಬಿಲ್ಪತ್ರೆ ಮರಕ್ಕೆ ಸಮೀಪವಾಗಿ ಹಸಿದವರನ್ನ ಕೂರಿಸಿ ಅನ್ನದಾನ, ಜಲದಾನವನ್ನ ಮಾಡಿದರೆ ಕೋಟಿ ಜನರಿಗೆ ಅನ್ನದಾನ ಮಾಡಿದ ಪುಣ್ಯಫಲ ಸಿಗುತ್ತದೆ. ಯಾರು ಮಹಾಶಿವರಾತ್ರಿಯ ದಿನ ಬಿಲ್ಪತ್ರೆ ಮರದ ಕೆಳಗೆ 11 ಮಣ್ಣಿನ ದೀಪಗಳನ್ನು ಬೆಳಗಿಸುತ್ತಾರೋ ಅವರಿಗೆ ಶಾಶ್ವತವಾಗಿ ಶಿವನ ಅನುಗ್ರಹ ಪ್ರಾಪ್ತಿಯಾಗುತ್ತೆ. ಇದರಿಂದ ಕಷ್ಟದ ಪ್ರಮಾಣ ಕಡಿಮೆಯಾಗಿ ಸದಾ ಶಿವನ ರಕ್ಷಣೆ ನಿಮ್ಮ ಜೊತೆಗಿರುತ್ತೆ. ಕಷ್ಟಗಳು ಬಂದಾಗ ಅದರಿಂದ ಹೊರಬರುವಂತಹ ದಾರಿಯನ್ನು ಸಾಕ್ಷಾತ್ ಪರಮೇಶ್ವರನೇ ನಿಮಗೆ ತೋರಿಸುತ್ತಾನೆ. ಆದ್ದರಿಂದ ಈ ಬಾರಿ ಮಹಾಶಿವರಾತ್ರಿಯ ದಿನದಂದು ಬಿಲ್ವ ವೃಕ್ಷದ ಕೆಳಗೆ ಮರೆಯದೆ 11 ಮಣ್ಣಿನ ದೀಪಗಳನ್ನು ಬೆಳಗಿಸಿ ನಮಸ್ಕಾರ ಮಾಡಿಕೊಳ್ಳಿ. ಬಿಲ್ಪತ್ರೆ ಮರದ ಕೆಳಗೆ ಹಸುವಿನ ತುಪ್ಪವನ್ನು ದಾನ ಮಾಡಿದರೆ ಅದೆಷ್ಟೋ ಜನ್ಮಗಳು ಮಾಡಿದ ಸರ್ವ ಪಾಪಗಳು ನಶಿಸಿ ಹೋಗುತ್ತೆ. ಮಹಾಶಿವರಾತ್ರಿಯ ದಿನದಂದು ಬಿಲ್ವ ವೃಕ್ಷದ ಕೆಳಗೆ ಯಾರಿಗಾದರೂ ಕ್ಷೀರಾನ್ನವನ್ನು ದಾನವಾಗಿ ನೀಡಿದರೆ 7 ಜನ್ಮಗಳಲ್ಲಿ ಮಾಡಿದ ಎಂಥದ್ದೇ ಪಾಪಗಳಿದ್ದರೂ ನಾಶವಾಗಿ ಶಿವಾನುಗ್ರಹ ಸಿಗುತ್ತದೆ. ಇನ್ನು ಶಿವರಾತ್ರಿಯ ದಿನದಂದು ಎಳನೀರಿನಲ್ಲಿ ಮುಳುಗಿಸಿದ ಬಿಲ್ವ ಎಲೆಗಳನ್ನು ಶಿವಲಿಂಗಕ್ಕೆ ಅರ್ಪಿಸಿದರೆ ಅಖಂಡ ಐಶ್ವರ್ಯ ಜೊತೆಗೆ ಸಾಮ್ರಾಜ್ಯ ಸುಖ, ಅಧಿಕಾರ ಸುಖ ಪ್ರಾಪ್ತಿಯಾಗುತ್ತೆ. ಯಾರು ವ್ಯಾಪಾರದಲ್ಲಿ ಏಳಿಗೆ ಕಾಣಬೇಕು, ಉದ್ಯೋಗ ರಂಗದಲ್ಲಿ ಹೆಸರನ್ನ ಮಾಡಬೇಕು, ರಾಜಕೀಯದಲ್ಲಿ ಬೆಳೆಯಬೇಕು, ಅಧಿಕಾರ ಬೇಕು, ಅದರಿಂದ ಸಕಲ ಲಾಭಗಳು ಸಿಗಬೇಕು ಅಂದುಕೊಂಡಿದ್ದರೆ ತಪ್ಪದೆ ಎಳನೀರಿನಲ್ಲಿ ನೆನೆಸಿದ ಬಿಲ್ಪತ್ರೆ ಎಲೆಗಳನ್ನು ಮರೆಯದೆ ಶಿವನಿಗೆ ಅರ್ಪಿಸಿ. ಇನ್ನು ಸಾಲದ ಸುಳಿ ಹೆಚ್ಚಾಗಿದೆ, ದುಡ್ಡು ಕೈನಲ್ಲಿ ನಿಲ್ತಾ ಇಲ್ಲ, ಲಕ್ಷ್ಮೀ ಕೃಪೆ ಬೇಕು, ಹಣದ ಏಳಿಗೆ ಕಾಣಬೇಕು ಅಂದರೆ ಬಿಲ್ಪತ್ರೆ ದಳಗಳಿಗೆ ಗಂಧವನ್ನು ಹಚ್ಚಿ ಶಿವನ ಮುಂದೆ ಅಥವಾ ಮಹಾಲಕ್ಷ್ಮೀ ದೇವಿಯ ಮುಂದೆ ಇಟ್ಟು ಪೂಜೆ ಮಾಡಿಕೊಳ್ಳಬೇಕು. ಇನ್ನು ಬಿಲ್ಪತ್ರೆ ಎಲೆಗಳಲ್ಲಿ ಸಾಕ್ಷಾತ್ ಪಾರ್ವತೀ ದೇವಿಯು ಕಾತ್ಯಾಯಿನಿ ದೇವಿ ರೂಪದಲ್ಲಿ ನೆಲೆಸಿರುತ್ತಾಳಂತೆ. ಅದಕ್ಕಾಗಿ ಮಹಾಶಿವರಾತ್ರಿ ದಿನದಂದು ಪಾರ್ವತೀ ದೇವಿಗೂ ಬಿಲ್ಪತ್ರೆ ಎಲೆಗಳಿಂದ ಅಲಂಕಾರ ಮಾಡಿಕೊಂಡರೆ ತುಂಬಾ ಒಳ್ಳೆಯದು. ಮಹಾಶಿವರಾತ್ರಿ ದಿನದಂದು ಶಿವನ ಮುಂದೆ ಬೆಳಗುವ ದೀಪದ ಕೆಳಗಡೆ ಒಂದು ಬಿಲ್ಪತ್ರೆ ಎಲೆಗೆ ಅರಿಶಿಣ, ಗಂಧ, ಕುಂಕುಮದ ಬೊಟ್ಟನ್ನು ಇಟ್ಟು ಅದರ ಮೇಲೆ ಒಂದು ಮಣ್ಣಿನ ದೀಪವನ್ನು ಇಟ್ಟು ಅದರೊಳಗೆ ಮತ್ತೊಂದು ದೀಪವನ್ನಿಟ್ಟು ತುಪ್ಪ ಅಥವಾ ಎಳ್ಳೆಣ್ಣೆ ಬೆಳೆಸಿ ದೀಪವನ್ನ ಬೆಳಗಿಸಬೇಕು. ಇದರಿಂದ ಶಿವಾನುಗ್ರಹ ಸಿಗುತ್ತದೆ. ಇನ್ನು ಬಿಲ್ಪತ್ರೆ ಮರಕ್ಕೆ ಈ ದಿನ ಜಲವನ್ನು ಅರ್ಪಿಸಿ ಮರದ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ 11 ರೂಪಾಯಿ ನಾಣ್ಯಗಳನ್ನ ಒಂದು ಬಟ್ಟೆಗೆ ಕಟ್ಟಿ ಆ ನಾಣ್ಯದ ಮೂಟೆಯನ್ನು ಬಿಲ್ವ ವೃಕ್ಷಕ್ಕೆ ಕಟ್ಟಬೇಕು. ಬಿಲ್ಪತ್ರೆ ಎಲೆಯನ್ನು ಆ ಮರದಿಂದ ಆಗಿರಬಹುದು ಅಥವಾ ಕೆಳಗೆ ಬಿದ್ದ ಒಂದು ಎಲೆಯನ್ನ ಆಗಿರಬಹುದು ಮನೆಗೆ ತರಬೇಕು. ನಂತರ ದೇವರ ಕೋಣೆಯಲ್ಲಿಟ್ಟು ಪೂಜೆ ಮಾಡಿ ನಿಮ್ಮ ಪರ್ಸನಲ್ ಆಗಿರ್ಬೋದು, ಬೀರುವಿನಲ್ಲಾಗಿರ್ಬೋದು ಅಥವಾ ಚಿಕ್ಕದಾಗಿ ಫ್ರೇಮ್ ಹಾಕಿಸಿ ದೇವರ ಕೋಣೆಯಲ್ಲಿಯೇ ಇಟ್ಟು ಪೂಜಿಸೋದಾಗಿರಬಹುದು ಮಾಡಬೇಕು. ಹೀಗೆ ಮಾಡುವುದರಿಂದ ಲಕ್ಷ್ಮೀ ಸಮೇತ ಶಿವನ ಕೃಪೆ ಕೂಡ ಪ್ರಾಪ್ತಿಯಾಗುತ್ತೆ. ಹಣಕಾಸಿನ ಎಲ್ಲ ಸಂಕಷ್ಟಗಳು ಕ್ರಮಕ್ರಮವಾಗಿ ದೂರವಾಗುತ್ತೆ. ಮಹಾಶಿವರಾತ್ರಿಯ ದಿನ ಓಂ ನಮಃ ಶಿವಾಯ ಅಥವಾ ಶಿವಾಯ ಗುರುವೇ ನಮಃ ಎಂದು ಹೇಳಿಕೊಂಡು ಬಿಲ್ವ ಎಲೆಗಳನ್ನು ಶಿವನಿಗೆ ಅರ್ಪಿಸಬೇಕು. ಶಿವನಿಗೆ ಬಿಲ್ಪತ್ರೆ ಅರ್ಪಿಸಿದ ನಂತರ ಬಿಲ್ವಾಷ್ಟಕಂ ಕೇಳಿ ಪೂರ್ವಜನ್ಮ, ಪರಜನ್ಮ, ಇಹಜನ್ಮ 3 ಜನ್ಮಗಳ ಪಾಪಗಳನ್ನು ನಶಿಸುವಂತಹ ಶಕ್ತಿ ಬಿಲ್ವ ಎಲೆಗಳಿಗೆ
ಇರುತ್ತದೆ. ತ್ರಿಜನ್ಮಗಳ ಪಾಪ ಸಂಹಾರ ಮಾಡುವ ಬಿಲ್ವ ಎಲೆಗಳನ್ನು ಮಹಾಶಿವರಾತ್ರಿಯ ದಿನ ಸ್ಪರ್ಶ ಮಾಡಿದರೇನೆ ಅದೆಷ್ಟು ಪುಣ್ಯಫಲ ಪ್ರಾಪ್ತಿಯಾಗುತ್ತೆ. ಈ ದಿನ ಬಿಲ್ವ ವೃಕ್ಷಕ್ಕೆ ಪ್ರದಕ್ಷಿಣೆ ಮಾಡಿದರೆ ಯಕ್ಷ ದೇವತೆಗಳ ಜೊತೆಗೆ ಮುಕ್ಕೋಟಿ ದೇವತೆಗಳ ಅನುಗ್ರಹ ಕೂಡ ಸಿಗುತ್ತದೆ. ಇನ್ನು ಅತಿ ಮುಖ್ಯವಾಗಿ ಉಪವಾಸ ಮಾಡ್ತೀವಿ, ಮಹಾಶಿವರಾತ್ರಿ ಹಬ್ಬವನ್ನು ನಿಯಮಬದ್ಧವಾಗಿ ಮಾಡ್ತೀವಿ ಅಂದಮೇಲೆ ಸರಿಯಾದ ವಿಧಾನದಲ್ಲಿ ಮಾಡಬೇಕು. ಅರ್ಧಂಬರ್ಧ ಉಪವಾಸ ಮಾಡೋದು ಮಾಡಬಾರ್ದು. ನಿಮಗೆ ಶಕ್ತಿ ಇದೆಯಾ, ಆರೋಗ್ಯ ಚೆನ್ನಾಗಿದೆಯಾ, ಉಪವಾಸ ಮಾಡ್ತೀನಿ ಅಂದರೆ ಉಪವಾಸವಿದ್ದು ಶಿವ ಪೂಜೆಯನ್ನು ಮಾಡಿಕೊಳ್ಳಿ. ಉಪವಾಸ ಮಾಡ್ತೀನಿ ಅಂತ ಮಧ್ಯದಲ್ಲಿ ಉಪವಾಸವನ್ನು ಮುರಿಬಾರ್ದು. ಇನ್ನು ಜಾಗರಣೆ ಹೆಸರು ಹೇಳ್ಕೊಂಡು ಟಿವಿ ಮನರಂಜನೆ, ಮೊಬೈಲ್ನಲ್ಲಿ ಅದು ಇದು ನೋಡ್ತಾ ಆಟಗಳನ್ನು ಆಡ್ತಾ ಸಮಯ ಕಳೆಯದೆ ತಪ್ಪದೆ ಶಿವನನ್ನು ನೆನೆಯುತ್ತಾ ಆತನ ನಾಮಸ್ಮರಣೆಯನ್ನು ಮಾಡುತ್ತಾ ಜಾಗರಣೆ ಮಾಡಬೇಕು. ಶಿವರಾತ್ರಿ ಜಾಗರಣೆ ಆದ ಮೇಲೆ ರಾತ್ರಿಯೆಲ್ಲ ಜಾಗರಣೆ ಮಾಡಿದ್ದೀವಿ ಅಂತ ಚೆನ್ನಾಗಿ ನಿದ್ದೆ ಮಾಡೋಣ ಅಂತ ಬೆಳಗಿನ ಸಮಯದಲ್ಲಿ ನಿದ್ರೆ ಮಾಡಿದರೆ ಜಾಗರಣೆಯ ಫಲ ಸಿಗೋದಿಲ್ಲ. ಇದು ನೆನಪಿರಲಿ. ಮಹಾಶಿವರಾತ್ರಿ ದಿನ ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸಬಾರದು. ಕುದಿಸಿ ಅಥವಾ ಬಿಸಿ ಮಾಡಿದ ಹಾಲನ್ನು ಶಿವನಿಗೆ ಅರ್ಪಿಸಬಾರದು. ದೇಸಿ ಹಸುವಿನ ಹಾಲನ್ನು ಮಾತ್ರ ಶಿವಾಭಿಷೇಕಕ್ಕೆ ಅರ್ಪಿಸಬೇಕು. ಸಿಗಲಿಲ್ಲವೆಂದರೆ ಶುದ್ಧ ಜಲವನ್ನೇ ಅರ್ಪಿಸಿ ಅಭಿಷೇಕ ಮಾಡಬೇಕು. ಶಿವರಾತ್ರಿಯ ದಿನ ಶಿವನ ಪ್ರೀತಿಗೋಸ್ಕರ ತಂಬಿಟ್ಟಿನ ದೀಪ ಬೆಳಗಿಸುವುದು, ಬೆಲ್ಲದ ದೀಪವನ್ನು ಬೆಳಗಿಸುವುದು ಅಥವಾ ತೆಂಗಿನಕಾಯಿಯ ದೀಪಾರಾಧನೆ ಮನೆಯಲ್ಲಿ ಅಥವಾ ದೇಗುಲದಲ್ಲಿ ಬೆಳಗಿಸಿ ಕೈ ಮುಗಿಯೋದನ್ನು ಮಾಡಿಕೊಳ್ಬೇಕು. ಸ್ತ್ರೀಯರು ಶಿವಾಭಿಷೇಕ ಮಾಡಬಾರದು. ಬದಲಾಗಿ ದೇವಾಲಯದಲ್ಲಾಗಿರ್ಬೋದು, ಮನೆಯಲ್ಲಾಗಿರ್ಬೋದು ಬೇರೆಯವರು ಅಭಿಷೇಕ ಮಾಡುವುದನ್ನು ಕಣ್ತುಂಬಿಕೊಂಡು ಶಿವನಾಮಸ್ಮರಣೆಯನ್ನು ಮಾಡಿಕೊಳ್ಬೇಕು. ಪ್ರತಿಯೊಬ್ಬರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.